ನಾವ್ ಇವತ್ತು ತಗೊಳ್ಳೋ ಡಿಸಿಷನ್ ಮೇಲೆ ಫ್ಯೂಚರ್ ಡಿಪೆಂಡ್ ಆಗಿರುತ್ತಾ? ನಾವೆಲ್ಲರೂ ನಮ್ ಫ್ಯೂಚರ್ ಚೆನ್ನಾಗಿ ಸೆಕ್ಯೂರ್ ಆಗಿರ್ಬೇಕಂತ ಇಷ್ಟಪಡ್ತೀವಿ. ಬಟ್ ಯಾವ ಆಧಾರದ ಮೇಲೆ ಡಿಸಿಷನ್ ತಗೊಂಡ್ರೆ ನಮ್ ಫ್ಯೂಚರ್ ಅಷ್ಟು ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಬೇಕಾದ್ರೆ ನೀವೇ ನಿಮ್ ಲೈಫ್ನ ಹಿಂದೆ ತಿರುಗಿ ನೋಡಿ. ನಿಮ್ ಎಲ್ಲಾ ಡಿಸಿಷನ್ ಕೂಡ ನೀವು ಪ್ಲಾನ್ ಮಾಡಿರೋ ಫ್ಯೂಚರ್ ಮೇಲೆ ತಗೊಂಡಿರ್ತೀರ. ಬಟ್ ನಿಜ ಏನಂದ್ರೆ ಫ್ಯೂಚರ್ ಅಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಇಟ್ಸ್ ಜಸ್ಟ್ ಇಮ್ಯಾಜಿನೇಷನ್. ಹಾಗಾದ್ರೆ ಇಷ್ಟು ದಿನ ತಗೊಂಡಿರೋ ಎಲ್ಲಾ ಡಿಸಿಷನ್ ಕೂಡ ಇಮ್ಯಾಜಿನೇಷನ್ ನಲ್ಲಿರೋ ಫ್ಯೂಚರ್ಗ. ಹಾಗಿದ್ರೆ ಫ್ಯೂಚರ್ ಮೇಲೆ ಡಿಸಿಷನ್ ತಗೊಳ್ಳೋದೇ ತಪ್ಪಾ? ಖಂಡಿತ ಇಲ್ಲ. ಯಾಕಂದ್ರೆ ನಮ್ ಡಿಸಿಷನ್ ಯಾವ್ದ್ರಿಂದ ಕೂಡಿರುತ್ತೆ ಅನ್ನೋದು ಮುಖ್ಯ. ಹಂಗಿದ್ರೆ ಅದನ್ನ ಹೇಗೆ ತಿಳ್ಕೊಳ್ದು ಹೇಳ್ತೀನಿ. ವಿಷಯ ಏನಂದ್ರೆ ನಮ್ಮೆಲ್ಲ ಖುಷಿಯ ಮೂಲನೇ ಧರ್ಮ. ಈ ಧರ್ಮ ಪ್ರತಿಯೊಬ್ಬರ ಮನ್ಸಲ್ಲಿರುತ್ತೆ, ಮನ್ಸಾಕ್ಷಿ ರೂಪದಲ್ಲಿ. ಇನ್ ಮುಂದೆ ನೀವು ಯಾವ್ದೇ ಡಿಸಿಷನ್ ತಗೊಳ್ಳೋ ಮುಂಚೆ ನಿಮ್ ಮನ್ಸಾಕ್ಷಿನ ಒಂದ್ಸರಿ ಕೇಳಿ, ಈ ಡಿಸಿಷನ್ ಸ್ವಾರ್ಥದಿಂದ ಆಗಿದೆಯೋ ಅಥವಾ ಧರ್ಮದಿಂದ ಆಗಿದೆಯೋ ಅಂತ. ಇಷ್ಟು ಸಾಕಲ್ವಾ? ನಾವು ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋ ಬದಲು ನಾವು ತಗೊಂಡಿರೋ ಪ್ರತಿ ಡಿಸಿಷನ್ ಧರ್ಮದಿಂದ ಆಗಿದೆ ಅಂದ್ರೆ ಯೋಚನೆ ಮಾಡೋದೇ ಬೇಕಿಲ್ಲ. ನಮ್ಮ ಫ್ಯೂಚರ್ ಆಟೋಮೆಟಿಕ್ ಆಗಿ ಚೆನ್ನಾಗಿರುತ್ತೆ.